9 ಜನ ಪೊಲೀಸರು ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ರು ನಿಮಗೇನಾದ್ರೂ ಗೊತ್ತಾ? ವಿಧಿಯ ಕೈವಾಡ ಅಂದು ಒಂದು ಘಟನೆ ನಡೆಯುತ್ತೆ. ಅದು 2020ನೇ ವರ್ಷ, ಕರೋನಾ ಲಾಕ್ಡೌನ್ ಸಮಯ. ಎಲ್ಲೆಡೆ ಭಯದ ವಾತಾವರಣದಿಂದ ಕೂಡಿತ್ತು. ಆ ಸಮಯದಲ್ಲಿ ತಮಿಳುನಾಡಿನ ಒಂದು ಸಣ್ಣ ಪಟ್ಟಣ, ಅದೇ ಸಾಂತಂಕುಳಂ ಅಂತ, ಅಲ್ಲಿ ನಡೆದ ಒಂದು ಘಟನೆ ನಂತರ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಒಬ್ಬ ತಂದೆ, ಒಬ್ಬ ಮಗ, ಅವರು ಅಂಗಡಿ ತಡವಾಗಿ ಮುಚ್ಚಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋದ್ರು. ಆದ್ರೆ ಆ ರಾತ್ರಿ ಪೊಲೀಸ್ ಠಾಣೆಯೊಳಗೆ ಏನಾಗಿತ್ತು ಅನ್ನೋದು ನಂತರ ದೊಡ್ಡ ರಹಸ್ಯವಾಗಿ ಹೊರಬಂದಿತ್ತು. ತನಿಖೆ ಪ್ರಕಾರ ತಂದೆ ಮತ್ತು ಮಗನ ಹಲ್ಲೆ ನಡೆದಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಕೆಲವೇ ದಿನಗಳಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ರು. ಈ ಸುದ್ದಿ ಹೊರಬಂದ ತಕ್ಷಣ ದೇಶಾದ್ಯಂತ ಆಕ್ರೋಶ ಶುರುವಾಗಿತ್ತು. ಎಲ್ಲರ ಬಾಯಲ್ಲಿ ಒಂದೇ ಪ್ರಶ್ನೆ ಕೇಳಿಸ್ತಾ ಇತ್ತು: ರಕ್ಷಣೆ ಕೊಡಬೇಕಾದವರೇ ತಪ್ಪು ಮಾಡಿದ್ರೆ ನ್ಯಾಯ ಯಾರಿಂದ ಸಿಗುತ್ತೆ ಅಂತ. ನಂತರ ಈ ಪ್ರಕರಣವನ್ನ CBI ತನಿಖೆಗೆ ಕೊಟ್ಟರು. ವರ್ಷಗಳ ತನಿಖೆ ನಡೀತು. ಸಾಕ್ಷಿಗಳು ಸಿಕ್ಕು, ವೈದ್ಯಕೀಯ ವರದಿಗಳು ಕೂಡ ಬಂದು, ಸಾಕ್ಷ್ಯಾಧಾರಗಳು ಸಿಕ್ಕು, ಎಲ್ಲವನ್ನು ಪರಿಶೀಲನೆ ಮಾಡಲಾಗಿತ್ತು. ಕೊನೆಗೆ 2026 ಏಪ್ರಿಲ್ನಲ್ಲಿ ನ್ಯಾಯಾಲಯ ಒಂದು ತೀರ್ಪು ನೀಡಿತ್ತು. ಆ ತೀರ್ಪು ಕೇಳಿ ಎಲ್ಲರೂ ಶಾಕ್ ಆಗಿದ್ರು. 9 ಪೊಲೀಸ್ ಸಿಬ್ಬಂದಿಗೆ ಗಲ್ಲು ಶಿಕ್ಷೆಯನ್ನ ಕೊಟ್ಟಿದ್ರು. ನ್ಯಾಯಾಲಯ ಹೇಳಿತ್ತು, ಇದು ಅಪರೂಪದ ಅಪರಾಧ, ಕಠಿಣ ಶಿಕ್ಷೆ ಅಗತ್ಯ ಅಂತ. ಈ ಘಟನೆ ಒಂದು ಸತ್ಯ ಹೇಳುತ್ತೆ: ಹುದ್ದೆ ದೊಡ್ಡದಾಗಿರ್ಬೋದು, ಅಧಿಕಾರ ಜಾಸ್ತಿ ಇರ್ಬೋದು, ಆದ್ರೆ ಮಾನವೀಯತೆ ಇಲ್ದಿದ್ರೆ ಅದಕ್ಕೆ ಅರ್ಥವೇ ಇರಲ್ಲ. ತಡವಾದ್ರೂ ನ್ಯಾಯ ಸಿಕ್ಕಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಈ ತೀರ್ಪು ಭಾರತದಲ್ಲಿ ಒಂದು ದೊಡ್ಡ ಸಂದೇಶ ಕೊಡಬಹುದು. ಇಂತಹ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ.